ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿಯರ್ ಯೂಟ್ಯೂಬ್ ಚಾನಲ್. ಇವತ್ತು ಬೈಕ್ ಟ್ಯಾಕ್ಸಿ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಫೈನಲ್ ರಿಸಲ್ಟ್ ಬರುತ್ತೆ ಅಂತ ಎಲ್ಲ ವೆಯ್ಟ್ ಮಾಡ್ತಾ ಇದ್ದು. ಬಟ್ ಮತ್ತೆ ಮುಂದೂಡಿದ್ದಾರೆ ಫ್ರೆಂಡ್ಸ್. ಅಕ್ಟೋಬರ್ 15, ಇನ್ನು 21 ದಿವಸ ಮತ್ತೆ ವೆಯ್ಟ್ ಮಾಡ್ಬೇಕು. ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಪ್ರತಿ ಸಾರಿನೂ ಎಲ್ಲಾರು ಒಂದು ಕ್ಯೂರಿಯಾಸಿಟಿ ಆಗಿ ಇರ್ತೀವಿ, ಇವತ್ತೇನಾದ್ರು ರಿಸಲ್ಟ್ ಬರ್ಬೋದು, ಫೈನಲ್ ರಿಸಲ್ಟ್ ಇವತ್ತು ಬರ್ಬೋದು ಅಂತ. ಬಟ್ ಮತ್ತೆ ಹಿಂಗೆ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಎಲ್ಲ ಆಲ್ಮೋಸ್ಟ್ ಇವತ್ತು 90% ಬರುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಇವತ್ತು ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ವಾದ ವಿವಾದ ನಡೀತು. ಲಾಸ್ಟ್ ಫೈನಲ್ ರಿಸಲ್ಟ್ ಖಂಡಿತ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಕೋರ್ಟ್ ಅಕ್ಟೋಬರ್ 15ಕ್ಕೆ ಮುಂದೂಡಿದ್ದಾರೆ. ಅಕ್ಟೋಬರ್ 15ಕ್ಕೆ ಗ್ಯಾರಂಟಿ ನಮ್ಮ ಕಡೆಯಿಂದ ಫೈನಲ್ ರಿಸಲ್ಟ್ ಬರುತ್ತೆ ಅಂತ ಕೂಡ ಕೋರ್ಟ್ ಹೇಳಿದೆ ಅಂತೆ. ನಾವು ಇಷ್ಟು ತಿಂಗಳ ಕಾದಿದೀವಿ, ಅದು ಒಂದು ಡೇಟ್ ನೋಡ್ಬಿಡೋಣಲ್ವಾ ಲಾಸ್ಟ್ ಅಂತ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ ಲಾಸ್ಟ್ ಡೇಟ್ ಅಂತ. ಅದಕ್ಕೂ ಕೂಡ ಇನ್ನೊಂದು 21 ಡೇಸ್ ವೆಯ್ಟ್ ಮಾಡ್ಬೇಕಾಗತ್ತೆ. ನೋಡೋಣ ಏನಾಗುತ್ತೆ ಅಂತ. ಇವತ್ತೇನ್ ನಡೀತು ಅಂದ್ರೆ, ರಾಪಿಡೋದು ವಾದ ವಿವಾದ. ರಾಪಿಡೋ ವಿರೋಧವಾಗಿ ಕೆಲವರು ವಾದ ಮಾಡಿದ್ದಾರೆ ಲಾಯರ್. ರಾಪಿಡೋ ಪರ್ಮಿಷನ್ ನಾವು ಕೊಟ್ಟಿಲ್ಲ, ನೀವು ಗೌರ್ಮೆಂಟ್ ಕಡೆಯಿಂದ ಆಗಲಿ ಕೋರ್ಟಿಂದ ಆದ್ರೂ ಬೈಕ್ ಟ್ಯಾಕ್ಸಿ ಚಾಲನೆಯಲ್ಲಿದೆ ಬೆಂಗಳೂರಲ್ಲಿ. ಇದು ಸೇಫ್ಟಿ ಇಲ್ಲ, ಬ್ಯಾನ್ ಮಾಡಿ ಅಂತ ಎಷ್ಟು ಹೇಳಿದ್ರು ಕಂಪ್ನಿ ಬ್ಯಾನ್ ಮಾಡ್ತಾ ಇಲ್ಲ. ಪಿಕಪ್ ಎಲ್ಲ ಕೊಡ್ತಾ ಇದಾರೆ, ಆಪ್ ಅಲ್ಲಿ ಕೂಡ ಆನ್ ಮಾಡಿಬಿಟ್ಟಿದ್ದಾರೆ. ಒಂದ್ ತಿಂಗಳು ಮಾತ್ರ, ಒಂದು 2 ಮಂತ್ಸ್ ಬ್ಯಾನ್ ಮಾಡಿದ್ರು. ತಿರ್ಗಾ ಮತ್ತೆ ಅದೇ ತರ ಇವಾಗ ಬಿಟ್ಟಿದ್ದಾರೆ. ಎಲ್ಲ ಮತ್ತೆ ಬೈಕ್ ಟ್ಯಾಕ್ಸಿ ರನ್ನಿಂಗ್ ಆಗ್ತಾ ಇದೆ. ಇದು ಸ್ಟಾಪ್ ಆಗ್ಬೇಕು, ಇದರಿಂದ ಆಟೋದವ್ರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಸೇಫ್ ಇಲ್ಲ, ಇನ್ಸೂರೆನ್ಸ್ ಇಲ್ಲ, ವೈಟ್ ಬೋರ್ಡ್ ಅಲ್ಲಿ ಮಾಡಂಗಿಲ್ಲ, ಇಲ್ಲಿಗಲ್ಲು ಅಂತ ಈ ತರ ಎಲ್ಲ ರಾಪಿಡೋ ವಿರೋಧವಾಗಿ ಲಾಯರ್ ತುಂಬಾ ಹೊತ್ತು ಕೋರ್ಟ್ ಅಲ್ಲಿ ವಾದ ಮಾಡಿದ್ದಾರೆ. ಅದು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದಾರೆ ಲಾಯರ್ ನಂತರ ಕೋರ್ಟ್ ಅಲ್ಲಿ. ನೆಕ್ಸ್ಟ್ ಇದು ರಾಪಿಡೋ ಬೈಕ್ ಪರವಾಗಿ ಕೂಡ ಕೆಲವರು ವಾದ ಮಾಡಿದ್ದಾರೆ. ಇಲ್ಲ, ಇದರಿಂದ ತುಂಬಾ ಜನಕ್ಕೆ ಒಳ್ಳೇದಾಗ್ತಾ ಇದೆ. ಇವಾಗ ಕಂಪನಿ 0% ಕಮಿಷನ್ ಮಾಡಿದೆ ರಾಪಿಡೋ. ಪ್ರತಿಯೊಬ್ಬರಿಗೂ ಫ್ರೀ ಸರ್ವಿಸ್ ರೈಡರ್ಗೆಲ್ಲ. ಎಷ್ಟು ಅಮೌಂಟ್ ಕಸ್ಟಮರ್ ತಗೊಂತಾರ ಅಷ್ಟು ಅಮೌಂಟ್ ರೈಡರ್ಗೆ ಫುಲ್ ಹೋಗ್ತಾ ಇದೆ. ಕಂಪನಿ ಇದರಿಂದ ಯಾವ್ದೇ ₹1 ತಗೊಂತ ಇಲ್ಲ. ಹಂಗಾಗಿ ಇದರಿಂದ ಕಂಪನಿಗೂ ತುಂಬಾ ಹೆಲ್ಪ್ ಆಗ್ತಾ ಇದೆ, ರೈಡರ್ಗೂ ತುಂಬಾ ಹೆಲ್ಪ್ ಆಗ್ತಾ ಇದೆ, ಪಬ್ಲಿಕ್ಸ್ ಜನಗಳಿಗೂ ಅಷ್ಟೇ ತುಂಬಾ ಹೆಲ್ಪ್ ಇದೆ. ಹಾಗಾಗಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಿದೆ, ಮತ್ತೆ ಮುಂಚೆಗೆ ಇವಾಗಿನ ತುಂಬಾ ಕಡಿಮೆ ಆಗಿದೆ. ಪ್ಲಸ್ ಆಫೀಸ್ಗೆ ಹೋಗೋರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತಾ ಇದೆ. ಅಮೌಂಟ್ ಕೂಡ ಕಮ್ಮಿ. ಕೆಲವರು ಆಟೋ ಕ್ಯಾಬಿಗೆ ಕೊಡಕ್ ಆಗಲ್ಲ, ತುಂಬಾ ರೇಟ್ ಜಾಸ್ತಿ ಇದೆ. ಈಗ ಬೈಕ್ ಅಂದ್ರೆ ₹50 ಅಲ್ಲಿ 5 ಕಿಲೋಮೀಟರ್ ಹೋಗ್ಬಿಡ್ತಾರೆ. ಬಟ್ 50 ರುಪೀಸ್ಗೆ 5 ಕಿಲೋಮೀಟರ್ ಆಟೋ ಕ್ಯಾಬ್ ಬರಲ್ಲ. ಮ್ಯಾಕ್ಸಿಮಮ್ 120, 150 ಈ ತರ ಚಾರ್ಜಸ್ ಇದೆ. ಈ ತರ ಎಲ್ಲರೂ ದುಡ್ಡಿರೋರು ಕೊಟ್ಟು ಹೋಗ್ತಾರೆ, ದುಡ್ಡಿಲ್ಲವರೆಲ್ಲ ಕೊಟ್ಟು ಹೋಗಕ್ ಆಗಲ್ಲ. ಹಂಗಾಗಿ ಬೈಕ್ ಟ್ಯಾಕ್ಸಿ ತುಂಬಾ ಹೆಲ್ಪ್ ಇದೆ. ಯಾವ್ದೇ ಕಾರಣಕ್ಕೂ ಇದು ಬ್ಯಾನ್ ಆಗೋದ್ ಬೇಡ ಅಂತ ಇದ್ರ ಪರವಾಗಿ ಕೂಡ ನಮ್ಮ ಲಾಯರ್ಗಳು ವಾದ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ಪರವಾಗಿ. ಇದರಿಂದ ಯಾರಿಗೂ ಏನ್ ತೊಂದರೆ ಇಲ್ಲ. ಕೆಲವೊಂದು ಆಕ್ಸಿಡೆಂಟ್ ಎಲ್ಲಾದ್ರಲ್ಲೂ ಆಗುತ್ತೆ, ತೊಂದರೆ ಇಲ್ಲ. ಆಟೋದಲ್ಲಿ ಆಗುತ್ತೆ, ಕಾರಲ್ಲಿ ಆಗುತ್ತೆ, ಬೈಕಲ್ಲಿ ಆಗ್ತವೆ ಇನ್ಸಿಡೆಂಟ್. ಅವೆಲ್ಲ ಅಕಸ್ಮಾತ್ ಆಗೋದಕ್ಕೆ ಏನು ಮಾಡಕ್ ಆಗಲ್ಲ. ಅದನ್ನೇ ನಾವ್ ಇಟ್ಕೊಂಡು ಸೇಫ್ ಇಲ್ಲ, ಇದು ಬೇಡ, ಬ್ಯಾನ್ ಮಾಡಿ ಅಂತ ಹೇಳಿದ್ರೆ ಆಗಲ್ಲ. ಇದು ನಮಗೆ ಬೇಕೇ ಬೇಕು. ಎಲ್ಲಾರ್ಗು ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. ಇದು ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ. 6 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಎಲ್ಲಾ ಸ್ಟೇಟ್ ಅಲ್ಲೂ ಪರ್ಮಿಷನ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಪರ್ಮಿಷನ್ ಬರ್ಬೇಕು ಅಂತ ಹೇಳಿ ವಾದ ಮಾಡಿರೋದ್ರಿಂದ ಇದೆಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಿ ಲಾಸ್ಟ್ ಜಡ್ಜ್ಮೆಂಟ್ ಅಕ್ಟೋಬರ್ 15ಕ್ಕೆ ಮುಂದೂಡಿದ್ದಾರೆ. ಈ ತರ ಆಗಿದೆ ಇವತ್ತಿಂದು. ಇವತ್ತೆಲ್ಲರೂ ತುಂಬಾ ಖುಷಿಯಾಗಿದ್ರು, ಬರುತ್ತೆ ಏನಾರು ಒಂದು ಫೈನಲ್ 22ಗೆ ಬರುತ್ತೆ ಅಂತ ಅನ್ಕೊಂಡ್ರು. ಬಟ್ ಮತ್ತೆ 25th ಅಂದ್ರು. 25th ವೈಟ್ ಮಾಡಿದ್ರೆ ಮತ್ತೆ ಇವತ್ತು ಪೋಸ್ಟ್ಪೋನ್ ಆಯ್ತು. ಇಲ್ಲಿವರೆಗೂ ಹಿಂಗೆ ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ವರ್ಷಾನೇ ಆಗೋಯ್ತು ಕೇಸ್ ನಡೆಯಕ್ಕೆ ಹಿಡಿದು. ಯಾವ ಡೇಟ್ ಫೈನಲ್ ಡೇಟ್ ಕೊಡ್ತಾರೆ, ಬಟ್ ರಿಸಲ್ಟ್ ಬರ್ತಾ ಇಲ್ಲ. ಏನೋ ಒಂದು ವಾದ ವಿವಾದ ಆಗುತ್ತೆ, ಮತ್ತೆ ಮುಂದೆ ಹೋಗುತ್ತೆ. ಈ ತರ ಇದ್ಮೇಲೆ ಕಮಿಟಿಗಳೆಲ್ಲ ಯಾಕೆ ರಚನೆ ಮಾಡಿರೋ ಅಂತ ಗೊತ್ತಿಲ್ಲ. ಸುಮ್ನೆ ಇವ್ರು ಹೇಳಿದ್ರು ಫಸ್ಟ್ ಯಾವ್ದೇ ತರ ಲಾಯರ್ ವಾದ ವಿವಾದ ಇನ್ನು ನಾವು ಕೇಳಲ್ಲ, ಕಮಿಟಿ ರಚನೆ ಮಾಡಿದೀವಿ, 5 ಸ್ಟೇಟಿಗೆ ಕಳಿಸ್ಕೊಟ್ಟಿದೀವಿ ಬಿಬ್ರಂತೆ. ಅವ್ರನ್ನೆಲ್ಲ ಎಂಕ್ವೈರಿ ಮಾಡ್ಕೊಂಡು ಅಲ್ಲಿ ಯಾವ ತರ ಇದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದನ್ನ ತಗೊಂಬಂದು ಇಲ್ಲಿ ಫಾಲೋ ಮಾಡ್ತೀವಿ, ಅದನ್ನೇ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ತಂದು. ಅದೇ ನಾವು ಎಲ್ಲ ಬರುತ್ತೆ ಆಲ್ಮೋಸ್ಟ್ 25ಕ್ಕೆ ಇವತ್ತು ಹೇಳ್ಬಿಟ್ಟು ಎಲ್ಲ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಅಂದ್ಕೊಂಡು. ಬಟ್ ಇದೇನು ನಡೆದಿಲ್ಲ, ಮತ್ತೆ ಮುಂದಕ್ಕೆ ಹೋಗ್ತಾ ಇದೆ. ಪದೇ ಪದೇ ಯಾಕೆ ಮುಂದಕ್ಕೆ ಹೋಗ್ತಾ ಇದೆ, ಇದರಿಂದ ಏನ್ ಕಾರಣ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಒಳಗಡೆ ಏನ್ ನಡೀತಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ನಾವು ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಕಲೆ ಹಾಕಿ ನಮಗೆ ಗೊತ್ತಿದ್ದು ಹೇಳ್ತೀವಿ ಅಷ್ಟೇನೆ. ಬಟ್ ಅಲ್ಲಿ ಏನ್ ವಾದ ವಿವಾದ ನಡೀತಾ ಇದೆ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಯಾವಾಗ ಬರುತ್ತೆ ಫೈನಲ್ ಅಂತ ಇವತ್ತಿನವರೆಗೂ ಇನ್ನೂ ಗೊತ್ತಿಲ್ಲ. 20ಕ್ಕೆ ಅಂತ ಅಕ್ಟೋಬರ್ 15ಕ್ಕೆ ಕೊಟ್ಟಿದ್ದಾರೆ. 21 ದಿನ ಇದೆ. ಮತ್ತೆ ಅವತ್ತು ಬರುತ್ತೋ ಇಲ್ಲ ಮತ್ತೆ ಇನ್ನ ಮುಂದಕ್ಕೆ ಪೋಸ್ಟ್ ಪೋನ್ ಆಗುತ್ತೋ ನಮಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಇದರಿಂದ ತುಂಬಾ ಕಷ್ಟ. ಹುಡುಗರು ಸದ್ಯಕ್ಕೆ ಡ್ಯೂಟಿ ಮಾಡ್ತಾ ಇದೆ, ತೊಂದರೆ ಇಲ್ಲ. ಬಟ್ ಒಂದು ಲೀಗಲ್ ಸರ್ಟಿಫಿಕೇಟ್ ಅಂತ ಬೇಕಲ್ವ ಎಲ್ಲಾರ್ಗು. ಇಲ್ಲಿಗಲ್ಲಿ ಕದ್ದು ಮುಚ್ಚಿ ಮಾಡಕ್ ಆಗಲ್ಲ ಜಾಸ್ತಿ ದಿವಸ. ಒಂದು ಲೀಗಲ್ ಸರ್ಟಿಫಿಕೇಟ್ ಅಂತ ಬಂದ್ರೆ ಒಂದು ಧೈರ್ಯವಾಗಿ ಡ್ಯೂಟಿ ಮಾಡ್ಬೋದು ಎಲ್ರು ಕೇಳ್ತಿರೋದು ಅದೇನೆ. ಈಗ ಒಂದು ಕಂಪ್ನಿಗೆ ಹೋಗಿ ಕೆಲಸ ಮಾಡ್ತೇವೆ ಅಂದ್ರೆ ನಮ್ಗೊಂದು ಕಂಪ್ನಿಗೆ ID ಕಾರ್ಡ್ ಅಂತ ಕೊಡ್ತಾರೆ, ಫಿಕ್ಸೆಡ್ ಪೇಮೆಂಟ್ ಬರುತ್ತೆ. ಅದೊಂಥರ ಲೀಗಲ್ ಇದ್ದಂಗೆ, ಅದು ಯಾರಿಗೂ ಭಯ ಇಲ್ಲ. ಈಗ ಏನು ಇಲ್ದಲೆ ಇದು ಹೆಂಗ್ ಮಾಡಕ್ಕಾಗತ್ತೆ? ಪರ್ಮಿಷನ್ ಇಲ್ಲ ಅಂತಾರೆ ಕೆಲವರು ಲಾಯರ್ಗಳು ವಾದ ಮಾಡ್ತಾರೆ.
ಆದ್ರೂ ಇವ್ರು ಮಾಡ್ತಾ ಇದಾರೆ ಅಂತಾರೆ. ಇವೆಲ್ಲ ಸುಮ್ನೆ ತಕರಾರು. ನಾಳೆ ದಿವಸ ಮತ್ತೆ ಆಟೋದ ಹಿಡಿಯೋದು, ಗಲಾಟೆ ಮಾಡೋದು, ಇವೆಲ್ಲ ಬೇಡ. ಒಂದು ಫೈನಲ್ ಜಡ್ಜ್ಮೆಂಟ್ ಅಂತ ಕೊಟ್ರೆ ಎಲ್ರು ಮಾಡಕ್ ಈಸಿ ಆಗುತ್ತೆ. ಇದನ್ನೇ ನಂಬ್ಕೊಂಡು ತುಂಬಾ ಜನ ಇದಾರೆ, ಲಕ್ಷಾಂತರ ಜನ ಇದಾರೆ ಬೆಂಗಳೂರಲ್ಲಿ. ಅವ್ರ ಹೊಟ್ಟೆ ಮೇಲೆ ಹೊಡೆಯೋದ್ ಬೇಡ. ಇದನ್ನೆಲ್ಲ ಯೋಚನೆ ಮಾಡಿ ಗೌರ್ಮೆಂಟೇ ಆಗ್ಲಿ, ಹೈಕೋರ್ಟೇ ಆಗ್ಲಿ ಪರ್ಮಿಷನ್ ಕೊಟ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ನಮ್ಮ ಅನಿಸಿಕೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಅಪ್ಡೇಟ್. ನೋಡೋಣ ನೆಕ್ಸ್ಟ್ ಅಕ್ಟೋಬರ್ 15ಕ್ಕೆ ಏನ್ ಬರುತ್ತೆ ಅಂತ, ಅದನ್ನು ಕಾದ್ ನೋಡೋಣ. ಇಷ್ಟು ತಿಂಗಳು ವರ್ಷನೇ ಕಾದಿದಾರಂತೆ. ಇನ್ನೊಂದು 21 ಡೇಸ್ ವೆಯ್ಟ್ ಮಾಡಿ ನೋಡೋಣ. ಓಕೆ ಫ್ರೆಂಡ್ಸ್, ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ವಿಡಿಯೋ ಮಾಡೋಕೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್.